ಜೊಲ್ಲು ಗ್ರಂಥಿಯ ನಾಳ. ಸ್ವಾದ ಗ್ರಂಥಿಗಳ ನಳಿಕೆ. ಜೊಲ್ಲು ಗ್ರಂಥಿಗಳು ನಾಳ, ಸ್ವಾದ ಗ್ರಂಥಿಗಳು ನಳಿಕೆ. ಮೇದೋಜೀರಕ ನಳಿಕೆ. ಗೋಡೆಗಳಲ್ಲಿ ಕಂಡುಬರುವ ಘನಾಕೃತಿ ಅನುಲೇಪಕ. ಮೃದ್ವಸ್ಥಿ ಅಂಗಾಂಶ ಹೃದಯಗೋಡೆ. ಲೋಮನಾಳ ಗೋಡೆಯಲ್ಲಿ ಕಂಡುಬರುವ ಅನುಲೇಪಕ ಅಂಗಾಂಶ ಶೈಲಕ್ಯ ಅನುಲೇಪಕ. ಸ್ನಾಯುಗಳು ಮತ್ತು ಮೂಳೆಗಳ ಸಂಬಂಧಿಸುವ ಅಂಗಾಂಶ ತುಂತು ಕಟ್ಟುಗಳು. ಸಸ್ಯದ ಎಲ್ಲ ಭಾಗದಲ್ಲಿ ಕಾಣುವ ಅಂಗಾಂಶ ಪೇರೆನ್ಕೈಮ. ಪಟ್ಟೆ ರಹಿತ ಸ್ನಾಯುಗಳು ಇರುವ ಅಂಗ. ಪಟ್ಟೆ ರಹಿತ ಸ್ನಾಯುಗಳು ಇರುವ ಅಂಗ ಕೈಕಾಲು ಸ್ನಾಯುಗಳು. ಹೃದಯ ಸ್ನಾಯುಗಳು ಪಠ್ಯರಹಿತ ಸ್ನಾಯು. ಪಠ್ಯ ಸಹಿತ ಸ್ನಾಯುಗಳು ಇನ್ನೊಂದು ಹೆಸರು ಕಂಕಾಲು ಸ್ನಾಯುಗಳು. ಪಠ್ಯರಹಿತ ಸ್ನಾಯುಗಳು ಇನ್ನೊಂದು ಹೆಸರು ಅರೇಕಾನಿತ್ವ ಸ್ನಾಯುಗಳು. ಪಠ್ಯ ಸಹಿತ ಸ್ನಾಯುಗಳು ಸಾಮಾನ್ಯವಾಗಿ ಗ್ರಂಥಿಗಳು ಮೂತ್ರಪಿಂಡಗಳಲ್ಲಿ. ಐಚ್ಛಿಕ ಸ್ನಾಯುಗಳು ಕಂಡುಬರುವವು ಅಂಗ ಕಾಲುಗಳು. ದ್ರವರೂಪದ ಅಂಗಾಂಶ ರಕ್ತ ದುದ್ವರಸ. ಸಂಯೋಜಕ ಅಂಗಾಂಶಗಳನ್ನು ವರ್ಗೀಕರಿಸಲಾಗಿರುವ ಆಧಾರ ಮಾತೃಕೆ ಗುಣ. ಮೂಳೆಗಳ ಒಂದಕ್ಕೊಂದು ಸಂಧಿಸುವ ಅಂಗಾಂಶ ಸ್ನಾಯುರಜ್ಜು. ಐಚ್ಛಿಕ ಸ್ನಾಯುಗಳು ನೇರವಾಗುವ ದೇಹದ ಚಲನೆ. ನೈಚ್ಛಿಕ ಸ್ನಾಯುಗಳು ನೆರವಾಗುವುದು ದೇಹದ ಚಲನೆಗೆ. ನಮ್ಮ ಇಚ್ಛೆಗೆ ಒಳಪಟ್ಟಿರುವ ಸ್ನಾಯು ಪಠ್ಯ ಸಹಿತ ಸ್ನಾಯುಗಳು. RNAಯಲ್ಲಿ ಇದೆ, DNA ಇಲ್ಲ. ಯುರಸಿಲ್ RNAಯಲ್ಲಿ DNA ಇಲ್ಲ, ಯುರಿಸಿಲ್ ಅದ. ಏರಿಯೋಲ್ ಅಂಗಾಂಶ ಒಂದು ರೀತಿಯ ಸಂಯೋಜಕ ಅಂಗಾಂಶ. ಮೂಳೆ ಅಂಗಾಂಶದ ಮಾತೃಕೆಯಲ್ಲಿರುವ ಕೊಲೆಸ್ಟ್ರಾಲ್ ತಂತು. ತಂತು ಕಟ್ಟುಗಳು ಮತ್ತು ಸ್ನಾಯುರಜ್ಜು ಒಂದು ರೀತಿಯ ತಂತುಗಳಿರುವ ಸಂಯೋಜಕ ಅಂಗಾಂಶ. ಪ್ರಾಣಿಗಳ ಕೊಬ್ಬು ಶೇಖರಣೆ. ಪ್ರಾಣಿಗಳು ಕೊಬ್ಬು ಎಲ್ಲಿ ಶೇಖರಣೆ ಮಾಡ್ತಾವಂದ್ರೆ ಅಡಿಪೋ ಅಂಗಾಂಶದಲ್ಲಿ. ಆಮ್ಲಜನಕ ಸಾಗಾಣಿಕೆ. ಆಮ್ಲಜನಕ ಯಾವುದು ಕೆಂಪು ರಕ್ತ ಆಮ್ಲರಕ್ತ ಸಾಗಾಣಿಕೆ ಮಾಡ್ತದೆ. ಬಿಳಿ ರಕ್ತದ ಕಾರ್ಯ. ಬಿಳಿ ರಕ್ತದ ಕಾರ್ಯ ದೇಹದ ರೋಗದ ವಿರುದ್ಧ ಹೋರಾಡೋದು. ದುದ್ವರಸ ಬಿಳಿ ರಕ್ತ ಕಣ ಇಲ್ಲ. ದುದ್ವರಸದಲ್ಲಿ ಬಿಳಿ ರಕ್ತ ಕಣ ಇಲ್ಲ. ಬ್ಯಾಕ್ಟೀರಿಯಾಗಳಲ್ಲಿ ಕ್ರೋಮೋಸ್ಗಳ ಸಂಖ್ಯೆ ಜೀವಿಗೆ ಅನುಗುಣವಾಗಿ. ನರ ಅಂಗಾಂಶ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ನ್ಯೂರಾನು. ನ್ಯೂರಾನು ಉದ್ದದ ರಚನೆ ಆಕ್ಸಾನರು. ರಕ್ತದಲ್ಲಿ ಬ್ಲಡ್ ಪ್ಲಾಸ್ಮಾ ಕೆಂಪು ರಕ್ತ ಬಿಳಿ ರಕ್ತ ಕಣ 4. ಮಾನವನಲ್ಲಿ ಕೊಬ್ಬು ಸಂಗ್ರಹಣ ಅಡಿಪೋ ಅಂಗಾಂಶದಲ್ಲಿ. ಜೀವಕೋಶ ಲೋಳೆಯಂಥ ವಸ್ತು ಸೈಟೋಪ್ಲಾಸಂ. ಒಂದು ಕೋಶ ಮೂಲದಿಂದ ಉತ್ಪತ್ತಿಯಾದ ಕೋಶ ಸಮೂಹವನ್ನು ಕ್ಲೋನ್ ಎನ್ನುವರು. ಮಾನವನ ಕ್ರೋಮೋಜೋಮ್ 46. ದ್ರವ ರೀತಿಯ ಅಂಗಾಂಶ ರಕ್ತ. ಏರಿಯೋಲ್ಸ್ ಅಂಗಾಂಶ ಚರ್ಮಕ್ಕೆ ಬಳಕೆ. DNA ಉತ್ಪಾದನೆ ಹಂತ S ಮಜಲು. ಜೀವಕೋಶದೊಳಗಿನ ಪರೋಪಜೀವಿ ಸ್ಪ್ಲಾಂಡಿಯಂ ವ್ಯಾಕ್ಸನ್ಸ್. ವರ್ಣತಂತುವಿನಲ್ಲಿ ಸೆಂಟ್ರಿಯೋಮಿಯನ್ ಪ್ರೈಮರಿ ಕಾನ್ಸ್ಟ್ರಿಕ್ಷನ್ ಹೋಲುತ್ತವೆ. ಮೈಟೊಕಾಂಡ್ರಿಯಾ ಕಂಡುಬರುವುದು ಯುಕೈಕೋಟಿಯಾ ಜೀವಿಗಳಲ್ಲಿ. ಮಯೋಸಿಸ್ ಇದು ಪುನರುತ್ವ ಕೋಶದಲ್ಲಿ. ರಕ್ತದ ಪರಿಚಲನೆ ಕಂಡುಹಿಡಿದವನು ವಿಲಿಯಂ ಹಾರ್ವೆ. ಸಸ್ಯಗಳು ಆಹಾರ ತಯಾರಿಸಲು ಸೂರ್ಯನ ಬೆಳಕು ಬೇಕು.
ವಂಶವಾಹಿ ಸಮೂಹಕ ಲೈಬ್ರರಿಗಳನ್ನು ಶಾರ್ಟ್ ಗನ್ ಪ್ರಯೋಗ ಮೂಲಕ ತಯಾರಿಸಲಾಗುತ್ತದೆ. ರಕ್ತ ಗುಂಪು ಕಂಡುಹಿಡಿದವರು ಕಾರ್ಲ್ಯಾಂಡ್ ಸ್ಕಿನ್ನರ್. ಓರಿಯಂಟಿಯಾ ಸೂಟಗಮ್ ಮುಸಿ ಬ್ಯಾಕ್ಟೀರಿಯಾ ಸ್ಕ್ರಮ್ ಟೈಬರಸ್. ಹಾವುಗಳ ಅಧ್ಯಯನ ಅಪಿಯೋಲಜಿ. ಮೂಳೆ ಅಧ್ಯಯನ ಓಸ್ಟೋಲಜಿ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿರುವ ಜನಗಳ ಪರಿವರ್ತನೆಯಿಂದ ಹರಡುವ ಸ್ಥಳೀಯ ವ್ಯಾಧಿಯನ್ನು ಸೊಂಡೋ ಸ್ಥಳೀಯ ವ್ಯಾಧಿ ಎನ್ನುವರು. ಹುಸಿ ಸ್ಥಳೀಯ ವ್ಯಾಧಿ ಎನ್ನುವರು. ಭಾರತದಲ್ಲಿ ಔಷಧಿ ಕೇಂದ್ರ ಲಕ್ನೋ. ನಾರ್ಕೋ ಪರೀಕ್ಷೆಯಲ್ಲಿ ಸೋಡಿಯಂ ಪೆಂಟೋಥಲ್ ಬಳಕೆ. ಆಹಾರ ಕೆಡಬಾರದೆಂದು ಸೋಡಿಯಂ ಬೆಂಜೋಯಿಟಿಕ್ ಬಳಕೆ. ರೇಷ್ಮೆ ಹುಳದ ಜೀವನಚಕ್ರ. ಫಸ್ಟ್ ಮೊಟ್ಟೆ, ಆಮೇಲೆ ಲಾರ್ವಾ, ಆಮೇಲೆ ಪ್ಯೂಪಾ, 4ನೇ ಚಿಟ್ಟೆ. ಹಲ್ಲುಗಳ ಅಧ್ಯಯನ ಡೆಂಟಾಲಜಿ. ಪಕ್ಷಿಗಳ ಅಧ್ಯಯನ ಆರ್ನಿಥಾಲಜಿ. ಕರ್ನಾಟಕ ಅನಿಮಿಯಾ 2025ರಲ್ಲಿ ಮುಕ್ತ ಎಂದು ಹೇಳಿಕೆ. ರಕ್ತದ ದೊಡ್ಡದ ಅಳತೆ. ಸ್ಪಿಗ್ಮಾನೋಮೀಟರ್. ಸ್ನಾಯುಗಳು ಆಯಾಸ ಆಗಲು ಲ್ಯಾಕ್ಟಿಕ್ ಆಮ್ಲ. ಆಂಜಿಯೋಪ್ಲಾಸ್ಟಿಯಾ ಒಂದು ಚಿಕಿತ್ಸಾ ವಿಧಾನವಾಗಿದ್ದು ಇದು ಕೊರೋನಿಯರ್ ಅಪಧಮನಿಯಲ್ಲಿ ಬಳಿಕ ಬಾಗಿಗೆ ಒತ್ತಾಗಿ ನೀಡುವುದು. ಸಾರುವ ಕಟ್ಟಾಗಿ ಪರಿವರ್ತಿಸುವ ನಳ. ಕೀಟಗಳ ಅಧ್ಯಯನ ಎಂಟಮಾಲಜಿ. ಶಿಲೀಂಧ್ರ ಮೈಕಾಲಜಿ. ಶೈವಲ ಅಧ್ಯಯನ ಫೈಕಾಲಜಿ. ಅಸ್ಥಿರ ಮಜ್ಜು ಡೆಂಟಾಲಜಿ. ಕ್ಲೋನಿಂಗ್ ಎಂಬ ಪದ ಜೆನೆಟಿಕ್ ಅಥವಾ ತಳಿಶಾಸ್ತ್ರ. ಟೇಸರ್ ವಿಕಿರಣ PET ಸ್ಕ್ಯಾನ್ನಲ್ಲಿ. ಹೆಚ್ಚು ಕಾಲ ಜೀವಿಸುವ ಸಸ್ಯ ಬ್ರಿಜಿಲ್ ಕೋಕ್ ಪೈನ್. ಎತ್ತರ ಸಸ್ಯ ವಿಶ್ವದಲ್ಲಿ ಹೈಡಾರಿಯಾ. ಮಿಂಚು ಹುಳುಗಳಲ್ಲಿ ಬೆಳಕು ಲಾಸೆ ಪೆಲಿನ್ ಕಿಣ್ವದಿಂದ. ಮಿಂಚು ಹುಳದಲ್ಲಿ ಬೆಳಕು ಲಾಸೆ ಪೆನಿನ್ ಹುಳದಿಂದ. ಅಮೀಬಾ ಚಲನೆ ಮಿಥ್ಯಪಾದದಿಂದ. ಆಗ್ರೋಮಾರ್ಕ್ ಬೀಜದೊಳಗೆ ಕಲಬೆರಕೆ ಮಾಡುವ ಸಾಸಿವೆ ಬೀಜಗಳನ್ನು ಒತ್ತಿಗೆ ಸಾಸಿವೆ ಬೀಜಗಳ ಹಳದಿ ಬರುತ್ತವೆ, ಆದರೆ ಆಗ್ರೋ ಬೀಜಗಳ ಬಳಕೆ ಆಗುತ್ತೆ. ಕ್ಯಾಸೋವರಿಗಳು ಡೊಡೋರಿಯಾ. ಹಾರಲಾರದ ಪಕ್ಷಿಗಳು ಕ್ಯಾಸೋವರಿಗಳು ಡೊಂಡೋರಿಯಾ. ವರಾಗಿ ಕೂದಲು ಕಾರ್ಯ ದೊಡ್ಡ ಕಣಗಳನ್ನು ಶೋಧಿಸುತ್ತದೆ. ಹೊರಗಿನ ಕೂದಲು ಮೂಗಿನಲ್ಲಿ ಕೂದಲು ಕಾರ್ಯಕ್ಕೆ ದೊಡ್ಡ ಕಣಗಳನ್ನು ಶೋಧಿಸುತ್ತದೆ. ರಿನ್ನೆ ಪರೀಕ್ಷೆ ಶ್ರವಣಕ್ಕೆ